ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ಮಾಡೀನಿ ರೊಟ್ಟಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಈಗ ಆಲ್ರೆಡಿ ಟೈಮ್ ಎಲ್ಲ ಕೆಲಸ ಮುಗೀತು. ಇನ್ನೂ ಪಾತ್ರೆ ಎಲ್ಲ ತೊಳಿಬೇಕು. ಇನ್ನು ಎಷ್ಟೊಂದು ಪಾತ್ರೆ ಎಲ್ಲ ಅದಾವು. ಇನ್ನು ಪಾತ್ರೆ ಒಂದು ತೊಳಿಬೇಕು ಮತ್ತು ರಾತ್ರಿ ಅಡುಗೆ ಎಲ್ಲ ಮಾಡಬೇಕು. ಈಗ ಮಧ್ಯಾಹ್ನ ಅಡುಗೆ ಎಲ್ಲ ರೆಡಿ ಆಗೈತಿ. ಇನ್ನೂ ರಾಜು ಅವರು ಊಟಕ್ಕೆ ಬಂದಿಲ್ಲ. ಆಗಲೇ ಟೈಮ್ 3 ಗಂಟೆ ಆಗೈತಿ, ಇನ್ನೂ ಊಟಕ್ಕೆ ಬಂದೇ ಇಲ್ಲ ಅವರು. ಆದಿತ್ಯ ಈಗ ಮಲ್ಕೊಂಡು 1 ತಾಸು ಆಯ್ತು. ಮಲ್ಕೊಂಡಾನ. ಅವನು ಎದ್ದೇಳ್ತಾನ. ಅವನು ಎದ್ದೇಳೋಷ್ಟರೊಳಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಅದೊಂದು ಮುಗಿಸ್ಕೊಂಡ್ಬಿಡ್ತೀನಿ ಕೆಲಸ. ಮತ್ತು ಅವನು ಎದ್ದ ಕೂಡಲೇ ಮತ್ತೆ ಕೆಲಸ ಮಾಡೋಕ್ಕಾಗಲ್ಲ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಆದಿತ್ಯ ನೋಡಿರಿ ಮಲ್ಕೊಂಡಾನ. ಅವನು ಇನ್ನೇನು ಎದ್ದೇಳ್ತಾನ. ಟೈಮ್ ಆಗೈತಿ ಈಗ ಅವನು ಎದ್ದೇಳೋದು. ಇನ್ನೊಂದು ಸ್ವಲ್ಪ ಹೊತ್ತು ಎದ್ಬಿಡ್ತಾನೆ. ಅಷ್ಟೊತ್ತಿಗೆ ರಾಜು ಅವರೊಬ್ರು ಬಂದು ಊಟ ಮಾಡಿಕೊಂಡು ಹೋಗಿದ್ರಂದ್ರೆ ಪಾತ್ರೆ ಎಲ್ಲ ತೊಳ್ಕೊಳಕ್ಕೆ ನನಗೆ ಅನುಕೂಲ ಆಕ್ಕಿತ್ತು. ಅವರು ಯಾಕೋ ಇನ್ನೂ ಬಂದಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಐತೆ ಅಂತ. ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಟ್ಟು ಬರ್ತೀನಿ ಅಂತ ಹೇಳಿದರು. ಓಕೆ, ಅಡುಗೆ ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ. ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಈ ಥರ ಫುಲ್ ಕ್ಯಾಪ್ಸಿಕಮ್ ಇದೆ. ಫುಲ್ ಸಣ್ಣದಾಗಿ ಕಟ್ ಮಾಡಿ ಪಲ್ಯ ಮಾಡಿಲ್ಲ. ಫುಲ್ ಕ್ಯಾಪ್ಸಿಕಮ್ನೇ ಒಂದು ಸ್ವಲ್ಪ ಸೆಂಟ್ರ್ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಶೇಂಗಾದ ಪುಡಿ ಇದೆಲ್ಲ ಹಚ್ಚಿ ಫುಲ್ ಎಣ್ಣೆ ಒಳಗೆಲ್ಲ ಫ್ರೈ ಮಾಡೀನಿ ರೊಟ್ಟಿ. ಓಕೆ, ರೊಟ್ಟಿ ಮಾಡಿದ್ದೆ. ಈಗ ರಾಜು ಅವ್ರದ್ದೊಂದೇ ಬಾಕಿ ಊಟ. ಲೇಟ್ ಆಗುತ್ತಾ, ನೀನು ಊಟ ಮಾಡ್ಕೊಂಡು ಬಿಡು ಅಂತೇಳಿ ಹೇಳಿದರು. ಲೇಟ್ ಆಗುತ್ತಂತ ಹೇಳಿದರು. ಓಕೆ, ಇದು ಇನ್ನೂ ಶೇಂಗಾ ಸಾಂಬಾರೆಲ್ಲ ಐತಿ. ಓಕೆ, ಇಲ್ಲಿ ರೈಸ್ ಮಾಡಿದ್ದೆ. ಮತ್ತು ಇದು ಹೀರೆಕಾಯಿ ಪಲ್ಯ ನಿನ್ನೆ ಮಾಡಿದ್ದು ಇನ್ನೂ ಒಂಚೂರು ಐತಿ. ಓಕೆ, ಪಾತ್ರೆ ನೋಡಿರಿ, ಇಲ್ಲೊಂದಿಷ್ಟು, ಇಲ್ಲಿ ಒಂದಿಷ್ಟು ಇನ್ನೂ ಅಕ್ಕವು. ಇನ್ನು ಅವರು ಒಬ್ಬರು ಬಂದು ಊಟ ಮಾಡ್ಕೊಂಡು ಹೋಗಿಬಿಟ್ರೆ ಇನ್ನು ಇವೆಲ್ಲ ತೊಗೋಬೇಕು. ಇನ್ನೂ ಎಷ್ಟೊಂದು ಪಾತ್ರೆ ಎಲ್ಲ ಅಕ್ಕವು. ಅವಾಗೆಲ್ಲನೂ ತೊಳ್ಕೊಂಡ್ರೆ ಓಕೆ. ಆಗುತ್ತೆ ನೋಡ್ರಿ, ಹಂಗೆ ಮಾಡ್ಕೊಂಡ ಫುಲ್ ನಿದ್ದೆ. ಇನ್ನು ಮಷಿನ್ಗೆಲ್ಲ ಬಟ್ಟೆ ಎಲ್ಲ ಹಾಕೀನಿ. ಇಲ್ಲಿ ಆದಿತ್ಯನ ಬೆಳಿಗ್ಗೆ ಬೆಡ್ಶೀಟ್ಸ್ ಎಲ್ಲ ಹಾಕೀನಿ. ಮತ್ತು ಒಂದು ಸ್ವಲ್ಪ ಮಸಿ ಬಟ್ಟೆ ಎಲ್ಲ ಹಾಕೀನಿ. ಇಲ್ಲಿ ಇವಾಗ ನಮ್ಮ ಬಟ್ಟೆನ ಮಷಿನ್ಗೆ ಹಾಕೀನಿ. ಓಕೆ, ತಲೆಗೆಲ್ಲ ಫುಲ್ ಎಣ್ಣೆ ಎಲ್ಲ ಹಾಕಿಬಿಟ್ಟಿನಿ. ಒಂದು 2-3 ದಿನವೇ ಆಗಿತ್ತು ತಲೆಗೆ ಏನು ಎಣ್ಣೆ ಎಲ್ಲ ಹಚ್ಚಿರಲಿಲ್ಲ. ಅದಕ್ಕೆ ಇವತ್ತು ಫುಲ್ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟಿನಿ. ಫುಲ್ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮಳೆ ಫುಲ್ ಇನ್ನೂ ಜೋರಾಯಿತು. ನನ್ನ ವಾಯ್ಸ್ ಕೆಲಸ ಆಗತ್ತೆ. ನನ್ನ ವಾಯ್ಸ್ ಕೆಲಸ ಆಗತ್ತೆ ಗೊತ್ತಿಲ್ಲ. ಇವಾಗ ಸಡನ್ನಾಗಿ ಫುಲ್ ಮಳೆ ಫುಲ್ ಜೋರಾಗಿಬಿಡ್ತು. ಬಟ್ಟೆ ಇನ್ನೂ 7 ನಿಮಿಷ ಆಯಿತು. ಇನ್ನೂ 7 ನಿಮಿಷ. ನೋಡಿ, ಮನಿ ಪ್ಲ್ಯಾಂಟ್ ಎಷ್ಟು ಚಂದ. ಮನೆ ತುಂಬ ಎಲ್ಲ ಬಾಗಿಲಿಗೆಲ್ಲ ಹಬ್ಕೊಂಡ್ಬಿಟ್ಟೈತಿ. ಕಂಟಿನ್ಯೂಸ್ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತಿ. 1 ವಾರ ಆಯಿತು. ಹೀಗೆ ಮಳೆ ಫುಲ್ ಬಂದು ಬರಲ್ಲ, ಬಿಟ್ಟು ಬಿಡಲ್ಲ. ಈಗ ಒಂದು ಸ್ವಲ್ಪ ಮಳೆ ಬಂದದಂದ ಕೂಡಲೇ ಮತ್ತೆ
ನಿಂತು ಬಿಡ್ತೈತಿ, ಮತ್ತೆ ಮಳೆ, ಮತ್ತೆ ಬಿಸಿಲು. ಯಪ್ಪ, ಈಗ ನೋಡ್ರಿ ಅಷ್ಟು ಫುಲ್ ಮಳೆ ಸ್ಟಾರ್ಟ್ ಆಯ್ತಲ್ಲ, ಈಗ ಆಯಿತು 1 ನಿಮಿಷ ಅಷ್ಟೇ ಮಳೆ ಬಂತು. ಈಗ ಮತ್ತೆ ಬಿಸಿಲು ಬಿತ್ತು, ಮತ್ತೆ ಮಳೆ ಬಂತು, ಮತ್ತೆ ಬಿಸಿಲು. 1 ವಾರ ಕಂಟಿನ್ಯೂಸ್ ಆಗಿದೆ. ಎಲ್ಲ ಕಡೆ ಇರ್ಬೋದು ಇದು ಮಳೆ. ಆದಿತ್ಯ ಇನ್ನೂ ಎತ್ತಿಲ್ಲ. ಅವ್ರ ಪಪ್ಪ ಅವರಿಗೆ ವೇಟಿಂಗ್. ಅವ್ರ ಪಪ್ಪಾರು ಬರ್ತಾರಂತೆ. ಅವ್ರು ಬಂದು ಊಟ ಮಾಡಿ ಹೋದ್ಮೇಲೆ ಪಾತ್ರೆ ಎಲ್ಲ ತಿಕ್ಬೇಕಂತೇಳಿ ಅಂದ್ಕೊಂಡಿನಿ. ಯಾಕಂದ್ರೆ ಮತ್ತೆ ಪಾತ್ರೆ ಎಲ್ಲ ಆಗಿಬಿಡ್ತಾವೆ, ಮತ್ತು ವಾಪಸ್ ತೊಳಿಬೇಕು. ಅದಕ್ಕೆ ಒಂದೇ ಸರಿ ಎಲ್ಲನೂ ತೊಳೆದು ಬಿಡ್ಬೇಕಂತೇಳಿ. ಓಕೆ, ರಾಜವರು ಮಧ್ಯಾಹ್ನ ಊಟಕ್ಕೆ ಬರುವಾಗ ಮ್ಯಾಂಗೋ ಮತ್ತು ಹಲಸಿನ ಹಣ್ಣು ತೊಗೊಂಡು ಬಂದಿದ್ರು. ಅವರಿಗೆ ಹಲಸಿನ ಹಣ್ಣು ಅಂದ್ರೆ ಭಾಳ ಇಷ್ಟ. ನನಗೆ ಅಷ್ಟು ಇಷ್ಟ ಆಗಲ್ಲ, ನನಗೆ ಅಷ್ಟು ಸೇರಲ್ಲ. ಅವು ಸ್ಮೆಲ್ಲೇ ಒಂಥರ ಇರ್ತಾವೆ. ಒಂದು ತಿನ್ನೋಷ್ಟ್ರೊಳಗೆ ನನಗೆ ಹೋಗಲಿಲ್ಲ, ಒಂದನ್ನು ತಿನ್ನೋಕ್ಕಾಗಲಿಲ್ಲ. ಅವರಿಗೆ ಹಲಸಿನ ಹಣ್ಣು ಅಂದ್ರೆ ಭಾಳ ಇಷ್ಟ. ನಾನು ಮ್ಯಾಂಗೋ ತಿಂದೆ. ಮ್ಯಾಂಗೋ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿದ್ದು. ಈಗ ಮ್ಯಾಂಗೋ ಸೀಸನ್ ಬೇರೆ. ಎಷ್ಟು ದೊಡ್ಡದಾಗಿ ಮಸ್ತಾಗಿದ್ದು ಮ್ಯಾಂಗೋ ಎಲ್ಲ. ಫುಲ್ ಸ್ವೀಟಾಗಿತ್ತು. ಮ್ಯಾಂಗೋ ಒಂದು ಸ್ವಲ್ಪ ನಾನು ತಿಂದೆ. ಅವರು ಹಲಸಿನ ಹಣ್ಣು ತಿಂದರು. ಆದಿತ್ಯ ಒಂಚೂರು ಹಲಸಿನ ಹಣ್ಣು ತಿಂದ. ಅವನಿಗೂ ಮ್ಯಾಂಗೋ ಅಂದ್ರೆ ಭಾಳ ಇಷ್ಟ. ಓಕೆ, ಅದಾದಮೇಲೆ ರಾಜವರು ಊಟ ಎಲ್ಲ ಮಾಡಿಕೊಂಡು ಹೋದರು. ನಾನು ಮತ್ತು ಇದು ಸಂಜೆ ಪಾತ್ರೆ ಎಲ್ಲ ತೊಳ್ಕೊಳಕ್ಕೆ ಒಂದಿನ ಎಲ್ಲನೂ ಪಾತ್ರೆ ತೊಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟೊಂದು ಪಾತ್ರೆ ಎಲ್ಲ. ಓಕೆ, ಆ ಕಡೆ ಆದಿತ್ಯಾಗ ಅಡುಗೆ ಸಾಮಾನೆಲ್ಲ ಕೊಟ್ಟು ಕೂಡಿಸಿದ್ದೆ. ಅವನು ಆ ಕಡೆ ಕೂತಿದ್ದ. ಹಾಗೆ ಮಧ್ಯ ಬರಾತಿದ್ದ. ಹಾಗೆ ಟ್ರೈಪಾಡ್ ಅಲ್ಲಾಡಿಸೋದು, ಮತ್ತು ನಡ್ಬರ್ಕ್ ಬರೋದು, ಮತ್ತು ನೀರು ಬೇಕಂತ ಕೇಳೋದು, ಬರೀ ಇದನ್ನೇ ಮಾಡತ್ತಿದ್ದ. ಅವನ ಕಡೆನೂ ನಾನು ಈ ಕಡೆ ಗಮನ ಕೊಟ್ಟು, ಮತ್ತು ಈ ಕಡೆನೂ ಒಂದಾಗಿ ಎಲ್ಲನೂ ಕೆಲಸನ ಮಾಡಿಕೊಂಡೆ. ಹೀಗೆ ಎಲ್ಲ ಮಕ್ಕಳಂದ್ರೆ ಏನೋ ನಾವಲ್ಲಿ ಒಟ್ಟು ಅವನ ಮುಂದೆ ಕುಂದ್ರಬೇಕಷ್ಟೇ. ಯಾಕಂದರೆ ಏನಾದರೂ ಕೆಲಸ ಮಾಡೋಕೆ ಒಳಗೆ ಬಂದ್ರೆ ಈ ಥರ ಬರೋದು, ಮಮ್ಮಿ ಬಾ ಅನ್ನೋದು. ಫುಲ್ ಅವನ ಜೊತೆ ಮಾತಾಡಿಕೊಂಡು ಹಾಗೆ ಅವನಿಗೂ ಆ ಕಡೆ ಮಾತಾಡಿಸ್ಕೊಂಡು ಈ ಕಡೆ ಪಾತ್ರೆ ಎಲ್ಲ ತೊಳ್ಕೊಳತ್ತಿದ್ದೆ. ಫುಲ್ ವಿಡಿಯೋನ ಸ್ಪೀಡ್ ಮಾಡಿ ತೋರ್ಸತ್ತೀನಿ. ಯಾಕಂದ್ರೆ ಫುಲ್ ಲಾಂಗ್ ವಿಡಿಯೋ ಆಗಿಬಿಟ್ಟಿತ್ತು. ಅದಕ್ಕೆ ಬೋರ್ ಆಗಬಾರ್ದಲ್ಲ ನಿಮಗೂ, ಅದಕ್ಕೆ ಫುಲ್ ಸ್ಪೀಡಾಗಿ ತೋರ್ಸತ್ತೀನಿ. ಓಕೆ, ಆ ಕಡೆ ಅವನು ಬಂದಿದ್ದ. ಮತ್ತು ಬಾ ಮಮ್ಮಿ ಅಂತ ಹೇಳಿ ಕರೆಯತ್ತಿದ್ದ. ವಾಪಸ್ ಅದಕ್ಕೆ ನಿಂದ್ರಪ್ಪ ಬರ್ತೀನಿ, ಇನ್ನೊಂದಿಷ್ಟು ಅದಾವು ಇವೆಲ್ಲ ತೊಳೆದು ಬರ್ತೀನಿ ಅಂತ ಅವನಿಗೆ ಸಮಾಧಾನ ಮಾಡತ್ತಿದ್ದೆ. ಹಾಗೆ ಹೋಗೋದು. ಮತ್ತು ಅವನಿಗೆ ಇದೇ ಸರ್ಕಸ್ ನಂದು. ಫುಲ್ ಸರ್ಕಸ್ ಮಾಡಿ ನಾನು ಎಲ್ಲನೂ ಕೆಲಸ ಮುಗಿಸ್ಕೋತೀನಿ. ಅವನ ಜೊತೆ ಡೈಲಿ ನಂದು ರೂಟೀನ್ ಇದೇ ಥರನೇ ಇರ್ತೈತಿ. ಅವನ ಜೊತೆ ಸರ್ಕಸ್ ಮಾಡ್ಕೊತನೇ ನಾನು ಎಲ್ಲ ಕೆಲಸನ ಒಂದೊಂದಾಗೇ ಮುಗಿಸ್ಕೋತೀನಿ. ಓಕೆ, ಎಲ್ಲ ಪಾತ್ರೆನೂ ಆಯಿತು. ಎಲ್ಲ ಕ್ಲೀನ್ ಮಾಡಿದ್ದು ಆಯಿತು. ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಆಯಿತು. ಅವನಿಗೆ ನೀರು ಬೇಕಂತ ಅದಕ್ಕೆ ಅವನಿಗೂ ನೀರು ಕುಡ್ಸಾತೀನಿ. ಅವನು ನೋಡ್ರಿ ಏನೇನೋ ಮಾತಾಡತ್ತಿದ್ದ. ಆ ಕಡೆ ಟಿ ವಿ ಎಲ್ಲ ಹಾಕಿದ್ನಲ್ಲ, ಹೀಗಾಗಿ ಸೌಂಡೆಲ್ಲ ಏನು ಮ್ಯೂಟ್ ಮಾಡಿಬಿಟ್ಟೀನಿ.
ಅದಾದಮೇಲೆ ಒಂದು ಸ್ವಲ್ಪ ಅವನಿಗೆ ಹಾಲ್ ರೂಮ್ನಲ್ಲಿ ಕೂಡಿಸಿ ಅವನಿಗೆ ಒಂದು ಸ್ವಲ್ಪ ಈ ಥರ ಎಲ್ಲ ಹೇಳ್ಕೊಡ್ತೀನಿ. ಅವನಿಗೆ ಬುಕ್ಸ್ ಎಲ್ಲ ತಂದಿದ್ನಲ್ಲ, ಆ್ಯಪಲ್, ಬಾಲ್, ಕ್ಯಾಟ್, ಡಾಗ್ ಈ ಥರ ಎಲ್ಲನೂ ವರ್ಡ್ಸ್ ಇದ್ವಲ್ಲ ಅದನ್ನೆಲ್ಲನೂ ಅವನಿಗೆ ಒಂದು ಸರಿ ಹೇಳ್ಕೊಡ್ತೀನಿ. ಒಂದು 3-4 ಸರಿ ಅಷ್ಟೇ ನಾನು ಹೇಳ್ಕೊಟ್ಟಿದ್ದು. ಅವನಾಗಲೇ ಎಲ್ಲನೂ ತೋರಿಸ್ತಾನೆ, ಎ ಇಂದ ಜಡ್ವರೆಗೂ ಹೇಳ್ತಾನೆ. ಅಷ್ಟು ಅವನು ಏನಪ್ಪ ಅಂದ್ರೆ ಅಷ್ಟು ಟ್ಯಾಲೆಂಟ್ ಅದಾನ, ಅಷ್ಟೇ ಉಡಾಳದಾನ. ಎಷ್ಟು ಟ್ಯಾಲೆಂಟ್ ಅದನ ಅಷ್ಟೇ ಉಡಾಳದಾನ. ಸಾಯಂಕಾಲ ಟೈಮು ಈ ಥರ ಅವನಿಗೆ ಒಂದು ಸ್ವಲ್ಪ ಅವನಿಗೂ ಟೈಮ್ ನಾವು ಕೊಡಬೇಕಲ್ಲ, ಬರೀ ಕೆಲಸ ಅದು ಇದು ಅಂತಂದ್ರೆ ಅವನಿಗೂ ಬೋರಾಗಿ ಅನಿಸ್ತೈತಿ. ಮತ್ತು ನೋಡ್ರಿ ಈ ಕಡೆ ಜಿ ಕನ್ನಡ ಸರಿಗಮಪ್ಪ ಹಾಕಿದ್ದೆ, ಅವನು ಡ್ಯಾನ್ಸ್ ಮಾಡತ್ತಿದ್ದ. ಅದೆಲ್ಲ ಆದಮೇಲೆ ಮತ್ತು ನಾನು ಅಡುಗೆ ಮಾಡೋಕೆ ಕಿಚನ್ ಕಡೆ ಬಂದೆ. ಏನಿಲ್ಲ, ಸಿಂಪಲ್ಲಾಗಿ ಟೊಮೆಟೊ ಚಟ್ನಿ ಮತ್ತು ರೈಸ್ ಮಾಡ್ಬೇಕಂತೇಳಿ ಮಧ್ಯಾಹ್ನ ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ದು ಇತ್ತು. ಅದಕ್ಕೆ ಸಿಂಪಲ್ಲಾಗಿ ರೈಸ್ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ರೆ ಆಯ್ತು ಅಂಥೇಳಿ ಎಲ್ಲ ಮಾಡ್ಕೊಳತ್ತೀನಿ. ಅವನು ಆವಾಗ್ಲೂ ನಡ್ಬರ್ಕ್ ಬರೋದು, ನನ್ನ ಕರೀದು ಮತ್ತು ಏನಾದರೂ ಮಾಡ್ತಾನೆ ಇರ್ತಿದ್ದ ಅವನು. ಮತ್ತು ಅವನ ಕಡೆ ಹಾಗೆ ಮಾತಾಡಿಸ್ಕೊಂಡು ಕೆಲಸ ಮಾಡ್ಕೊಳತ್ತೀನಿ. ಇವ್ನ ಆಟ ನೋಡ್ರಿ ಹೆಂಗೆ ನಡೆದೈತಿ. ಸುಮ್ಮನೆ ನೀರು ಕುಡಿದು ಹೋಗ್ಬಿಟ್ಟು ಅದನ್ನು ಪುರ್ರ್ ಮಾಡತ್ತ ನೀರೆಲ್ಲ. ಹಾಂ ನೋಡೋದೀಗ ಇಲ್ಲಿ ನೋಡಿ, ಎಲ್ಲ ಟೀ ಶರ್ಟ್ ಹೆಂಗೆ ತೆಗೆಸ್ಕೊಂಡು. ಹಾಂ ಇನ್ನು ಈಗ ಜಸ್ಟ್ ಹಾಕಿನಿಲ್ಲ, ನಾ ಈಗ ಹಾಕಿನಿಲ್ಲ, ಎಲ್ಲ ಬಟ್ಟೆ ತೆಗೆಸ್ಕೊಂಡು ಮತ್ತೆ ಸರಿ ಪೂರ್ ಮಾಡಬಾರ್ದು. ನೋ 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 ನೋಡಿಗ ಹೆಂಗೆ ತೆಗೆಸ್ಕೊಂಡಿ ನೋಡಿ. ಸರಿಯಪ್ಪ, ಹಂಗೆ ಮಾಡಬಾರ್ದು, ತಂಪಾಕತಿ. ಮೊದಲೇ ನಿನ್ನ ನೆಗಡಿ ಬಂದೈತಿಲ್ಲ, ಮೊದಲೇ ನೆಗಡಿ ಬಂದೈತಿಲ್ಲ ನಿನಗೆ. ಸಾಕು, ಸುಮ್ಮನೆ ಕುಡಿಯಲ್ಲ ಬಿಡಲ್ಲ, ಬರೀ ಪುರ್ರು ಮಾಡಾಕತ್ತಿ ಎಲ್ಲಾನು. ನಡಿ ಫುಲ್ ಉಡಾಳಾಗ್ಬಿಟ್ಟ ನೀವು, ಫುಲ್ ಉಡಾಳ ಉಡಾಳ ಉಡಾಳ. ಹಿಂಗೆಲ್ಲ ಮಾಡಿ ನೈಸ್ ಮಾಡ್ಬಿಡುದು, ನಮ್ಮನ್ನ ರಮಿಸ್ಬಿಡುದು. ಹಿಂಗೇನಾರು ಮಾಡೋದು ನಮ್ಮನ್ನ ರಮಿಸ್ಬಿಡುದು. ಇದೆಲ್ಲ ನಿಮ್ಗೆ ಕೆಲಸ. ಅಲ್ಲಿ ಅಡ್ಗೆ ಮಾಡತ್ತೀನಿ ನಾನು. ಮಮ್ಮು ಬೇಕಾ ಬೇಡ? ಮಮ್ಮು ಬೇಕಾ ಬೇಡ? ಚಂದ ಓಕೆ. ಅಡುಗೆ ಎಲ್ಲ ಆಯಿತು. ರಾತ್ರಿ ಊಟಕ್ಕೆ ಏನಿಲ್ಲ, ಸಿಂಪಲ್ಲಾಗಿ ರೈಸ ಮತ್ತು ಟೊಮೆಟೊ ಚಟ್ನಿನ ಮಾಡಿಕೊಂಡೆ. ಯಾಕಂದ್ರೆ ಮಧ್ಯಾಹ್ನ ಮತ್ತು ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಎಲ್ಲ ಮಾಡಿದ್ನಲ್ಲ, ಇನ್ನೂ ಕ್ಯಾಪ್ಸಿಕಮ್ ಪಲ್ಯ ಎಲ್ಲ ಇನ್ನೂ ಒಂದಿಷ್ಟು ಕ್ಯಾಪ್ಸಿಕಮ್ ಪಲ್ಯ ಎಲ್ಲ ಐತಿ, ಮತ್ತು ರೊಟ್ಟಿನೂ ಆದವು. ಆಯಿತು. ರಾಜು ಅವರು ಮತ್ತು ನೈಟ್ ಏನು ರೊಟ್ಟಿ ಅದು ಏನು ಉಣ್ಣಲ್ಲ ಅವರು. ಇದ್ರೂ ಒಂದು ರೊಟ್ಟಿ ಇಲ್ಲ ಅಷ್ಟೇ ಉಣ್ಣೋದವರು. ಉಂಡು ಮೇಲೆ ಒಂದು ಸ್ವಲ್ಪ ಅನ್ನ ಉಂಡು ಮುಗೀತು. ರಾತ್ರಿ ಲೈಟಾಗೆ ಊಟ ಮಾಡ್ತೀವಿ ನಾವು. ರಾತ್ರಿ ಏನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ಲೈಟಾಗಿ ಊಟನ ಮಾಡ್ಕೋತೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.